ಓ ಕವಿತಾ, ಮುಗಿತಾ ಕಾಲೇಜು? ಅದಕ್ಕೆ ಮುಗೀತು. ಹೌದಾ, ಓಕೆ. ಟಯರ್ಡ್ ಆಗಿದೆ ಅನ್ಸುತ್ತೆ. ಅತ್ತೆಗೇನೋ ಸ್ನ್ಯಾಕ್ಸ್ ಮಾಡಕ್ಕೆ ಹೇಳಿದ್ದೆ, ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ. ತಿನ್ಬಿಟ್ಟು ರೆಸ್ಟ್ ಮಾಡು, ಓಕೆ? ಅದಕ್ಕೆ ಒಂದು ನಿಮಿಷ ಇರಿ, ಬಂದೆ. ಓ, ಚೈನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಕಿರ್ಬೇಕು. ಇಲ್ಲ ಅವಳೇ ಅಂದ್ರೆ ಗಿಫ್ಟ್ ತಂದಿರ್ಬೋದಾ? ಏನೋ ಕೊಡ್ತಾಳೆ ಒಟ್ಟಿನಲ್ಲಿ. ಏನು ಕವಿತಾ, ಯಾಕೆ ಚೈನ್ ವಾಪಸ್ ಕೊಟ್ಟೆ? ಸಾರಿ ಅದಕ್ಕೆ, ತಪ್ಪು ತಿಳ್ಕೊಬೇಡಿ. ಚೈನ್ ತುಂಬ ಚೆನ್ನಾಗಿದೆ, ಅದು ಕಾಸ್ಟ್ಲಿ ಬೇರೆ. 2 ಲಕ್ಷ ರೂಪಾಯಿ ಚೈನ್ ಅಂತೆ. ಆ ಚೈನ್ನ ನನಗೆ ಹಾಕೊಂಡು ಓಡಾಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ನೀವೇ ಇಟ್ಕೊಳ್ಳಿ ಅದಕ್ಕೆ. ಅಯ್ಯೋ, ಭಯ ಏನಕ್ಕೆ? ಕತ್ತಲ್ಲಿ ಇರುತ್ತೆ, ಅದ್ರ ಪಾಡಿಗೆ ಅದು. ನೋಡು, ಟೈಟಾಗಿ ಹಾಕೋ, ಏನಾಗಲ್ಲ. ಅಮ್ಮ ಹೇಳಿದ್ರು ನಿನಗೆ, ಪಾಪ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ನನ್ನ ಮಗಳು, ಡಾಕ್ಟ್ರ್ ಓದ್ತಾ ಇದ್ದಾಳೆ, ಆದರೆ ಕತ್ತಲ್ಲಿ ಒಂದು ಚಿನ್ನ ಚೈನೂ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಿದ್ರು ಅತ್ತೆ. ಅದಕ್ಕೋಸ್ಕರ ತೊಗೊಂಡು ಬಂದೆ. ತಗೋ ಹಾಕೋ. ನಮ್ಮಮ್ಮ ಹಂಗೇನೆ ಸ್ವಲ್ಪ. ನೀವೇನು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ, ನೀವೇ ಇಟ್ಕೊಳ್ಳಿ. ಚೈನ್ ಚೆನ್ನಾಗಿದೆ, ನಿಮ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ, ನಿನಗೆ ಅಂತ ತಂದಿರೋದು. ಅದು ತುಂಬ ಒಡವೆ ಇದೆ. ನಾನು ಯಾವ ಒಡವೆನೂ ಹಾಕೊಳ್ಳಲ್ಲ ಜಾಸ್ತಿ, ನೀನೇ ನೋಡಿದ್ಯಲ್ವಾ. ನಂಗೆ ಅಷ್ಟೊಂದು ಒಡವೆ ಹಾಕೊಳ್ಳೋದೆಲ್ಲ ಇಂಟ್ರೆಸ್ಟ್ ಇಲ್ಲ, ಇಷ್ಟನೂ ಆಗಲ್ಲ. ಬೇಕು ಅಂದರೆ ನನ್ನ ಹತ್ರ ಇರೋದೇ ಹಾಕೋತೀನಿ ನಾನು. ಇದನ್ನೇ ಯಾಕೆ ಹಾಕೋಬೇಕು? ನಾನು ನಿನಗೆ ಅಂತ ತಂದಿರೋದು, ತಗೋ ಹಾಕೋ. ಅದಕ್ಕೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ನೀವು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ದುಡ್ಡು ನಿಮ್ಮ ಹತ್ರ ಎಲ್ಲಿ ಬರುತ್ತೆ ಅದಕ್ಕೆ? ಇದೇನು ಕವಿತಾ ಹೀಗೆ ಕೇಳ್ತಿದ್ಯಾ? ನಾನು ಕೆಲ್ಸಕ್ಕೆ ಹೋದ್ರೇ ದುಡ್ಡು ಇರೋದ ನನ್ನ ಹತ್ರ. ನಮ್ಮ ಅಪ್ಪ ನನಗೆ ಫೋನ್ ಮಾಡಿ, ಅಪ್ಪ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕಿ ಅಂದ್ರೆ ಆ ತಕ್ಷಣನೇ ಹಾಕ್ಕೊಡ್ತಾರೆ. ನನಗೇನು ದುಡ್ಡಿಗೇನು ಬರ ಇಲ್ಲ ನನ್ನ ಹತ್ರ. ಹೌದಕ್ಕೆ, ನಿಮ್ಮ ಅಪ್ಪನ ಹತ್ರ ಕೇಳಿ ಹಾಕಿಸ್ಕೊಡ್ತೀರಾ? ಪಾಪ ನಿಮ್ಮ ಅಪ್ಪನ ಹತ್ರ ಕೇಳಿ ಹಾಕಿಸ್ಕೊಳ್ಳೋ ದುಡ್ಡಲ್ಲಿ ನನಗೆ ನೀವು ಚೈನ್ ತಂದುಕೊಟ್ರೆ ಸರಿನಾ ಅದಕ್ಕೆ? ಅದು ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅದಕ್ಕೆ. ಬೇಡ, ಬೇಜಾರು ಮಾಡ್ಕೋಬೇಡಿ. ನನ್ನ ಅಣ್ಣ ದುಡ್ದು ನನ್ನ ತಂಗಿಗೆ ಅಂತ ಪ್ರೀತಿಯಿಂದ ಚೈನ್ ತಂದುಕೊಟ್ರೆ ನಂಗೆ ಖುಷಿಯಾಗುತ್ತೆ ಅದಕ್ಕೆ. ನೀವು ಅಷ್ಟೇ, ಅಣ್ಣನ ದುಡ್ಡಲ್ಲೋ ಅಥವಾ ನೀವು ದುಡ್ಡು ನೀವಿಬ್ಬರು ಸೇರಿ ನನಗೆ ಏನಾದರೂ ಅಂತ ಅಂದ್ಕೊಟ್ರೆ ಅದು ನಂಗೆ ಖುಷಿ ಆಗುತ್ತೆ. ನಮ್ಮ ಅಣ್ಣ ನನ್ನ ಅದಕ್ಕೆ ನನಗೆ ಕೊಡಿಸಿರೋದು ಅಂತ. ನಮ್ಮ ಅಮ್ಮ ಕಷ್ಟಪಟ್ಟು ಜೋಡಿಸಿರೋ ದುಡ್ಡಲ್ಲಿ ತಂದುಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಅಪ್ಪ ತಂದುಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಆದರೆ ನಿಮ್ಮ ಅಪ್ಪನ ಹತ್ರ ನೀವು ದುಡ್ಡು ಇಸ್ಕೊಂಡು ಅದರಲ್ಲಿ ನನಗೆ ಚೈನ್ ತಂದುಕೊಟ್ರೆ ಅದು ನಂಗೆ ಖುಷಿ ಆಗಲ್ಲ ಅದಕ್ಕೆ. ಅಯ್ಯೋ ಕವಿತಾ, ಅದರಲ್ಲಿ ಏನಿದೆ? ನಾನು ದುಡ್ಡು ತಂದುಕೊಟ್ರೇನು, ನಿಮ್ಮ ಅಣ್ಣ ದುಡ್ಡು ತಂದುಕೊಟ್ರೇನು, ಅಥವಾ ನಮ್ಮ ಅಪ್ಪನ ಹತ್ರ ನಾನು ದುಡ್ಡು ಹಾಕ್ಸ್ಕೊಂಡು ತಂದುಕೊಟ್ರೇನು? ಚೈನೇ ತಾನೇ? ಇಲ್ಲ ಅದಕ್ಕೆ, ಎಲ್ಲದಕ್ಕೂ ವ್ಯತ್ಯಾಸ ಇದೆ ನೋಡಿ ಅದಕ್ಕೆ. ನೀವು ಮದುವೆ ಆಗಿ ಈ ಮನೆಗೆ ಬಂದಮೇಲೆ ನಿಮ್ಮ ಜವಾಬ್ದಾರಿಯೆಲ್ಲ ಅಣ್ಣನೇ ತೊಗೋಬೇಕು. ನೀವು ಮದುವೆ ಆಗಿ ಈ ಮನೆಗೆ ಬಂದಮೇಲೂ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋದು ತಪ್ಪದಕ್ಕೆ. ಅಂಥದ್ರಲ್ಲಿ ಆ ದುಡ್ಡಲ್ಲಿ ನನಗೆ ನೀವು ಚೈನ್ ತಂದುಕೊಟ್ಟಿರೋದು ದುಡ್ಡು ತಪ್ಪು. ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅದಕ್ಕೆ, ಬೇಜಾರು ಮಾಡ್ಕೋಬೇಡಿ. ಆದರೆ ಚೈನ್ ತುಂಬ ಚೆನ್ನಾಗಿದೆ, ನೀವು ಇಟ್ಕೊಳ್ಳಿ ಆಯಿತಾ? ವಾಟ್ ನಾನ್ ಸೆನ್ಸ್, ನನಗೇನು ಅರ್ಥನೇ ಆಗ್ತಿಲ್ಲ. ನೀನು ನಿಮ್ಮ ಅಣ್ಣನೋ, ಯಪ್ಪ ಏನಾಗಿದೆ ನಿಮ್ಮಿಬ್ರಿಗೂ? ಅಲ್ಲ, ದುಡ್ಡಿಲ್ಲ ಅಂದರೆ ದುಡ್ಡು ಯಾರಾದರೂ ಕೊಟ್ಟರೆ ಈಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ಏನೋ ದೊಡ್ಡ ಸ್ವಾಭಿಮಾನಿಗಳ ಥರ ಆಡಬೇಡಿ. ದುಡ್ಡಿರೋರು ನಿಮ್ಮ ಥರ ಆಡಲ್ಲ, ನಿಮ್ಮ ಅಣ್ಣನ ಥರ ನಿನ್ನ ಥರ. ಏನಾಗಿದೆ ನಿನಗೆ? ಅಲ್ಲ, ಡಾಕ್ಟ್ರ್ ಓದ್ತಿದ್ದೀನಿ ಅಂತೀಯ, ಅಷ್ಟು ದೊಡ್ಡ ಕಾಲೇಜಲ್ಲಿ ಓದ್ತಿದ್ಯಾ, ಕತ್ತಲ್ಲಿ ಒಂದು ಚಿನ್ನ ಚೈನ್ ಇಲ್ಲ ಅಂದರೆ ಬೇರೆ ಏನೂ ಅಂದ್ಕೊಳ್ಳಲ್ವಾ ನಿನ್ನ ಬಗ್ಗೆ? ಹಾಂ, ಅದಕ್ಕೆ ಏನೋ ಹೋಗಲಿ ಅಂತ ತಂದುಕೊಟ್ರೆ ಅದನ್ನ ನನಗೆ ವಾಪಸ್ ಕೊಡ್ತಿದ್ಯಲ್ಲ, ಎಷ್ಟು ಅಹಂಕಾರ ನಿನಗೆ? ಹಾಗಲ್ಲ ಅದಕ್ಕೆ, ಅಹಂಕಾರ ಅಂತೆಲ್ಲ ಅನ್ಕೋಬೇಡಿ. ನನಗಿಷ್ಟ ಆಗಲಿಲ್ಲ ಅದಕ್ಕೆ ಕೊಡ್ತಾ ಇದ್ದೀನಿ. ನೀವು ನಮ್ಮ ಅಮ್ಮನ ಮಾತಂತೂ ಕೇಳಲೇಬೇಡಿ. ನಮ್ಮ ಅಮ್ಮ ಏನೇನು ಹೇಳ್ತಾರೆ ಅಂತ ಅವ್ರ ಮಾತು ಕೇಳಿಕೊಂಡು ನನಗೆ ಇನ್ಯಾವತ್ತೂ ಏನು ತಂದುಕೊಡೋ ಪ್ರಯತ್ನ ಮಾಡಬೇಡಿ. ನನಗೇನು ಬೇಡ, ನೀವು ತಂದುಕೊಡೋದಂತ ನಂಗೆ ಬೇಡವೇ ಬೇಡ. ನಿಮ್ಮ ಅಪ್ಪನ ಮನೆ ದುಡ್ಡನ್ನು ಇಸ್ಕೊಂಡು ನೀವು ಖರ್ಚು ಮಾಡಿ, ನನಗೆ ಖರ್ಚು ಮಾಡಬೇಡಿ. ಅಯ್ಯೋ, ಇರಿಟೇಟ್ ಆಗ್ತಿದೆ ನನಗೆ. ಆಯ್ತಾಯ್ತು, ಹೋಗು, ಹಾಗೆ ತಿರುಗು. ನನಗೇನು ಆಗಬೇಕಾಗಿದೆ? ಏನೋ ನಿಮ್ಮ ಅಮ್ಮ ಹೇಳಿದ್ರಲ್ಲ ಅಂತ ತಂದುಕೊಟ್ಟೆ ಅಷ್ಟೇ. ಬೇಡ ಅಂದರೆ ಬೇಡ ಬಿಡು, ನಾನೇ ಇಟ್ಕೊಳ್ತೀನಿ. ಯಪ್ಪ, ಏನು ದೊಡ್ಡ ಸ್ವಾಭಿಮಾನಿಗಳು. ಅಲ್ಲ, ನೀನೇನು ನನ್ನ ಟೀಸ್ ಮಾಡ್ತಿದ್ಯಾ ಅಂತ ನನಗೆ ಡೌಟು. ನಾನು ಯಾಕೆ ಅದಕ್ಕೆ ನಿಮ್ಮನ್ನು ಟೀಸ್ ಮಾಡಲಿ? ನನಗೇನು ಕೆಲಸ ಇಲ್ಲ, ನಾನು ಎಲ್ಲೂ ಕೆಲಸಕ್ಕೆ ಹೋಗಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೀನಿ ಅಂತ ನಿನ್ಗೆ ಏನಾದ್ರು ಹೊಟ್ಟೆ ಊರಿನಾ? ಅದೇನಾದರೂ ಇದ್ರೆ ಹೇಳ್ಬಿಡು. ನೋಡು, ನನಗೆ ಕೆಲಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ಬಂದಿರೋದಕ್ಕೆ ನಿಮ್ಮ ಅಣ್ಣ ಕಷ್ಟಪಡ್ತಿರೋದು ನೋಡಿ ಹೋಗ್ಬೇಕೇನೋ, ಅಷ್ಟು ಬಿಟ್ಟರೆ ನನಗೇನು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನೋಡಿ ಅದಕ್ಕೆ, ನಿಮ್ಮ ಅಪ್ಪ ಅಮ್ಮನ ಮನೆ ಇರೋ ದುಡ್ಡನ್ನ ನೀವು ಇಸ್ಕೊಂಡು ನೀವು ಖರ್ಚು ಮಾಡಿದ್ರೆ ನನಗೆ ಯಾಕೆ ಹೊಟ್ಟೆ ಉರಿ? ನನಗಂತ ಯಾವ ಹೊಟ್ಟೆ ಉರಿನೂ ಇಲ್ಲ. ನನಗೆ ಆ ಥರ ಹೊಟ್ಟೆ ಉರಿದ್ರೆ ನಾನೇ ಇಸ್ಕೊತಿದ್ನಲ್ವಾ ನಿಮ್ಮ ಚೈನ್ನ. ನನಗೆ ಹೊಟ್ಟೆ ಉರಿನೂ ಏನೂ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಮನೆ ದುಡ್ಡು ನೀವು ಇಸ್ಕೊಳ್ಳಿ, ನೀವು ಖರ್ಚು ಮಾಡಿ, ಅದಕ್ಕೆ ನನಗೇನು, ನನಗೆ ಖರ್ಚು ಮಾಡಬೇಡಿ ಅಷ್ಟೇ ಹೇಳಿದ್ದು ನಾನು. ಆಯ್ತಾಯ್ತು, ಅದೇನೋ ಅಂತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಆ ಥರ ಆಯಿತು ನಿನ್ನ ಪರಿಸ್ಥಿತಿ. ಏನೂ ಇಲ್ಲ ಅಂದ್ರೂ ಈ ಅಹಂಕಾರ ಕೊಬ್ಬಿಗೇನು ಕಮ್ಮಿ ಇಲ್ಲ ನಿನಗೂ ನಿಮ್ಮ ಅಣ್ಣಂಗೂ. ಏಯ್ ಕವಿತಾ, ಏನೇ ಅದು? ಏನು ನಿಮ್ಮ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ನೀನು? ಬಾರಿಸಿದ್ರೆ ಮುಖ ಎಲ್ಲ ಊದ್ಕೊಬಿಡ್ಬೇಕು ನಿನಗೆ. ಏನಮ್ಮ, ಏನು ಮಾತಾಡ್ತಿದ್ಯಾ ನೀನು? ನೀನು ಕೇಳಿಸ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ? ನಿನ್ನಷ್ಟು ನೀನೇ ಅನ್ಕೊಂಡು ಮಾತಾಡ್ತಿದ್ಯಾ? ಅಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ನಿನ್ನ ಸೊಸೆ. ಅಹಂಕಾರ ಅದು ಇದು ಅಂತ ನನಗೂ ನಮ್ಮ ಅಣ್ಣಂಗೂ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ತಿನ್ನಕ್ಕೆ ಗತಿ ಇಲ್ಲ ಅಂತ ಎಲ್ಲ ಏನೇನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಬೈತಿದ್ಯಾ ನೀನು? ಅವ್ರಿಗೆ ಬೈದೆ?
ಹೌದು, ಅದ್ರಲ್ಲಿ ಏನು ತಪ್ಪು? ಇರೋದನ್ನ ತಾನೇ ಹೇಳ್ತಾ ಇದ್ದಾಳೆ. ತಿನ್ನ ಗತಿ ಇಲ್ಲ ಅಂದ್ರೆ ನಿಮ್ಗೇನು ಅಹಂಕಾರ? ನಿನ್ಗೂ ನಿಮ್ಮ ಅಣ್ಣಂಗೂ ಅವಳ ಪಾಪ ಕಷ್ಟಪಟ್ಟು 2 ಲಕ್ಷ ರೂಪಾಯಿ ಚೈನ್ ತಂದು ಕೊಟ್ಟವಳೆ. ಕಾಲೇಜ್ಗೆ ಓಡಾಡೋಕೆ ಹಾಕೊಂಡು ಹೋಗ್ಲಿ ಪಾಪ ಅಂತ. ನಿನ್ಗೇನು ದುರಹಂಕಾರ ಬಂದು ಅವಳು ವಾಪಸ್ ಕೊಡ್ತಾ ಇದೆಯಾ ಮತ್ತೆ? ಹೌದಮ್ಮ, ಹೌದು, ನನ್ಗೆ ದುರಹಂಕಾರನೇ. ಏನಿವಾಗ ನನಗೆ ಆ ಚೈನ್ ಬೇಡ ಅಂದರೆ ಬೇಡ, ಬೇಕಾದರೆ ನೀನು ಇಸ್ಕೊಂಡು ಹಾಕೋ. ಅದನ್ನು ಬಿಟ್ಟು ನೀ ಗಿಮಿಕ್ಕೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನ್ನ ಹತ್ರ ಆಗಲಿ ಅಣ್ಣನ ಹತ್ರ ಆಗಲಿ ತೋರ್ಸೋಕೆ ಬರಲೇಬೇಡ. ನೀನು ಈ ನಾಟಕಗಳೆಲ್ಲ ಅಣ್ಣಂಗೆ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಯ್ಯಯ್ಯೋ, ಕಂಡಿದ್ದೀನಿ. ಹೋಗು ಹೋಗು ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನಾಯ್ತು ತಿಂದ್ಬಿಟ್ಟು ಬಿತ್ಕೋಗು. ಬಂದ್ಬಿಟ್ಲು ಹೇಳಕ್ಕೆ. ನಿನಗಂತೂ ಬುದ್ಧಿ ಬರಲ್ಲಮ್ಮ. ಇದು ಯಾಕೆ ಈ ಥರ ಆಡ್ತಿದ್ಯೋ ಏನೋ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಏನಾದರೂ ಮಾಡ್ಕೊ. ಅವ್ವ ಪಿಂಕಿ, ಬೇಜಾರು ಮಾಡ್ಕೊಬೇಡ ಕಣವ, ಬೇಜಾರು ಮಾಡ್ಕೊಬೇಡ. ಕುಡಿಲಿ ಸರ ಕುಡಿಲಿ. ಏನಂತ ಇದು? ನಿಮ್ಮ ಮಗಳು ಈ ಥರ ಮಾತಾಡ್ಬಿಟ್ಟು ಹೋದ್ಲು. ಅಲ್ಲ, ನೀವು ಹೇಳಿದ್ಕೆಲ್ವ ನಾನು ಚೈನ್ ತಂದು ಕೊಟ್ಟಿದ್ದು? ನನಗಂತೂ ಅರ್ಥನೇ ಆಗ್ತಿಲ್ಲಪ್ಪ. ಏನೋ ದೊಡ್ಡ ಇವಳು ಥರ ಆಡ್ತಾಳೆ. ನಿಮ್ಮ ಮಗನೂ ಹಿಂಗೇನೆ, ನಿಮ್ಮ ಮಗಳಿಗೂ ಹಿಂಗೇನೆ. ಏನು ಬುದ್ಧಿ ಕಲ್ತಿದ್ದಾರೆ ಇವರಿಬ್ರು? ಅಲ್ಲ, ತಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಅದ್ರ ಕೊಟ್ಟರೆ ಈಸ್ಕೋಬೇಕು ತಾನೇ? ಏನು ದೊಡ್ಡಸ್ತಿಗೆ ತೋರಿಸೋದು? ದುಡ್ಡಿಲ್ಲ ಅಂದರೆ ಇಷ್ಟೊಂದು ಅಹಂಕಾರ ಬೇಕಾ? ಅಯ್ಯೋ, ಅವ ಹಂಗೆ ಕಂದ್ಬಿಡವ, ಅವ ಹಂಗೇನೆ. ನೀನೇನು ಬೇಜಾರು ಮಾಡ್ಕೊಬೇಡ ಕಣವ, ಬೇಜಾರು ಮಾಡ್ಕೊಬೇಡ. ಹೋಗು ಹೋಗು ಹೋಗು, ನೀನು ರೆಸ್ಟ್ ಮಾಡೋಗು. ನಾನು ಮಾಡ್ತೀನಿ ಚೈನ, ಹೋಗು. ಏನೋ ಆಯ್ತು. ಅಯ್ಯೋ ದೇವ್ರೇ, ಏನಪ್ಪ ಆಗಿರೋದು ಇವ್ರಿಗೆ? ಹೇಳಿದ ಮಾತೇ ಕೇಳ್ತಾ ಇಲ್ವಲ್ಲ ಇವರು. ಥೂ, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ನಾನು ನೋಡಿದ್ರೆ ಮದುವೆಗೆಲ್ಲ ಇವಳ ಜೊತೆ ಒಡವೆ ಮಾಡಿಸ್ಕೊಬಿಡ್ಬೇಕು. ಇವಳ ಹತ್ರನೇ ಹೆಂಗಾರ ಮಾಡಿ ನಮ್ಮ ಕವಿತೆಗೆ ಮದುವೆ ಅಷ್ಟರಲ್ಲಿ ಸ್ವಲ್ಪನೇ ಒಡವೆಗಳು ಮಾಡಿಸ್ಕೊಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇವಳು ನೋಡಿದ್ರೆ ಒಂದು ಚೈನ್ಗೆ ಇವಳ ಜೊತೆ ಜಗಳಕ್ಕೆ ಹೋಗೋಳೆ. ಅಲ್ಲ, ಮಾಡಿಸ್ಕೊಟ್ಟವ್ರ ಜೊತೆ ಯಾರು ಜಗಳಕ್ಕೆ ಹೋದಾರ? ಇನ್ನು ಇವಳು ಏನಾರ ಮಾಡಿಸ್ಕೊಟ್ಟಾಳ? ಥೂ, ಏನು ಮಾಡೋದು? ಈ ಬುದ್ಧಿನೇ ಇಲ್ವಲ್ಲ ಈ ಕವಿತಂಗೂ ಈ ಶ್ರೀಕಾಂತಂಗೂ. ದೇವರೇ, ಇದೇನು ಅಂತ ಹೊಟ್ಟೆಲಿ ನನ್ನ ಹೊಟ್ಟೆಲಿ ಉಟ್ಬಿಟ್ರು. ನನ್ನ ಕರ್ಮ. ಈ ವಿಷಯ ಏನಾದ್ರು ಶ್ರೀಕಾಂತ್ ಗೊತ್ತಾದ್ರೆ ಬಿಟ್ಟಣ, ನನ್ನ ಒಂದು ಗತಿ ಕಾಣಿಸ್ತಾನಷ್ಟೇ. ಹೆಂಗೋ ಗೊತ್ತಾಗ್ದಂಗೆ ಏನಾರ ಮಾಡೋಣ ಅಂದರೆ ಬೇಡ ಬಿಡು, ಹಾಕೊಳ್ದಿದ್ರೆ ಇರಲಿ, ಮಡಗ್ತೀನಿ ಎಲ್ಲಾರ ಒಂದು ಕಡೆ. ಏನಾರು ಮಾಡಿ ಇನ್ನೂ ಹಂಗೆ ಹೇಳಿ ಏನಾರ ಒಡವೆಗಳು ಮಾಡಿಸ್ಕೋಬೇಕು ನೈಸ್ ಮಾಡಿ ಇವಳನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.